ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ವ್ಲಾಗ್ಸ್. ನಾನಿವತ್ತು ನಮ್ಮ ಮನೆಗೆ ನ್ಯೂ ಎಂಟ್ರಿ ಅಂತಲೇ ಹೇಳ್ಬೋದು. ನಾವೊಂದು ಹ್ಯಾವೆಲ್ಸ್ ಏರ್ ಫ್ರೈಯರ್ ತೊಗೊಂಡಿದ್ದೀವಿ. ನಾನು ಒಂದು ಶೋರೂಮಲ್ಲೇ ತೊಗೊಂಡಿದ್ದು, ಆನ್ಲೈನ್ ಶಾಪಿಂಗ್ ಏನು ಮಾಡಿಲ್ಲ. ಬಟ್ ಏನಪ್ಪ ಅಂದರೆ ನನಗಿದು ಸರ್ಪ್ರೈಸಾಗಿ ನನ್ನ ಹಸ್ಬೆಂಡು ನನಗೆ ಗೊತ್ತಿಲ್ಲದೆ ತೊಗೊಂಡು ಬಂದಿದ್ದು. ನನಗೆ ಗೊತ್ತೇ ಇಲ್ಲ, ಅವರು ಮನೆಗೆ ತೊಗೊಂಬಂದು ಕೊಡೋವರೆಗೂ ನಾನು ಏನು ಅಂತಲೇ ನೋಡಿರಲಿಲ್ಲ. ಬಟ್ ಏನಪ್ಪ ಅಂದರೆ ಒಂದಿನ ಮುಂಚೆನೇ ಬುಕ್ ಮಾಡಿ ಅದು ನಿನ್ನೆ ಬಂತು. ಹಾಗಾಗಿ ನಾನು ಇದರಲ್ಲಿ ಏನಾದರೂ ಮಾಡೋಣ ಅಂತ ಇವಾಗ ಟ್ರೈ ಮಾಡೋಣ ಅಂತ ಇದ್ದೀನಿ. ಇದು ಬಂದು ತುಂಬಾ ಚೆನ್ನಾಗಿದೆ. ಈ ರೀತಿ ಓಪನ್ ಎಲ್ಲ ಮಾಡ್ಬೋದು. ಈ ಗ್ಲಾಸ್ ಥರ ಇದೆ ನೋಡಿ, ಇದೆಲ್ಲ ಕಾಣುತ್ತೆ. ಟೆಂಪ್ರೇಚರು ಅಷ್ಟೇ ಇಲ್ಲಿರುತ್ತೆ. ಈಗ ಆನ್ ಮಾಡಿದ್ದೀನಿ. ಈ ರೀತಿ ಇದೆ. ಈಗ ನಾವೇನಾದರೂ ಮಾಡಬೇಕು, ಅಥವಾ ಫ್ರೆಂಚ್ ಫ್ರೈಸ್ ಮಾಡಬೇಕು, ಅಥವಾ ಬಾಳೆಕಾಯಿ ಚಿಪ್ಸ್ ಮಾಡಬೇಕು, ಮತ್ತು ಬೆಂಡೆಕಾಯಿ ಫ್ರೈ, ಅದಕ್ಕೆಲ್ಲ 175 ಡಿಗ್ರಿ ಇಟ್ಕೊಳ್ಬೋದು ನಾವು ಬೇಕು ಅಂದರೆ. ನೋಡಿ ಈ ಥರ. ಈಗ ನಾನು ಫ್ರೆಂಚ್ ಫ್ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ನಾನಿವಾಗ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಒಂದು 3. ಅದನ್ನು ಮೇಲೆಲ್ಲ ಸಿಪ್ಪೆಲ್ಲ ಪೀಲ್ ಅಂದರೆ ಸಿಪ್ಪೆಲ್ಲ ತೆಗೆದಿಟ್ಕೊಳ್ಬೇಕು. ನಂತರ ಹಾಗೆಯೇ ಒಂದು ಬಾಳೆಕಾಯಿ ತೊಗೊಂಡು ಅದನ್ನು ಅಷ್ಟೇ ಮೇಲೆಲ್ಲ ಸಿಪ್ಪೆ ಈ ರೀತಿ ತೆಗೆದಿಟ್ಕೊಂಡು ಯಾವ ಆಕಾರಕ್ಕೆ ಬೇಕಾದ್ರೂ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಈ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಬ್ಬರು ಉದ್ದನೂ ಕಟ್ ಮಾಡ್ಕೊಳ್ತಾರೆ. ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ರೀತಿ ಕಟ್ ಮಾಡ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಕಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಅಂದರೆ ನಾನು ಆಲೂಗೆಡ್ಡೆನ ಫ್ರೆಂಚ್ ಫ್ರೈಸ್ಗೆ ಯಾವ ರೀತಿ ಆಕಾರವಾಗಿ ಕಟ್ ಮಾಡಬೇಕು ಆ ರೀತಿ ಕಟ್ ಮಾಡಿದ್ದೀನಿ ನೋಡಿ. ಈ ರೀತಿ ನಾನಿವಾಗ ಫ್ರೆಂಚ್ ಫ್ರೈಸ್ ಮಾಡೋಣ ಅಂತ ಆಲೂಗೆಡ್ಡೆ ಎಲ್ಲ ತೊಗೊಂಡು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು ಬೌಲ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಸ್ವಲ್ಪ ಹಾಕ್ಕೊಂಡು ಮಾಡೋಣ. ನೋಡಿ ಈ ರೀತಿ ಹಾಕಿದ್ದೀನಿ. ಮೊದಲಿಗೆ ಸ್ವಲ್ಪ ಎಣ್ಣೆನೆಲ್ಲ ಈ ರೀತಿ ಹಾಕ್ಕೊಬೇಕು. ಈಗ ಸ್ವಲ್ಪ ಉಪ್ಪು, ಪ್ಯೂರ್ ಉಪ್ಪು ತೊಗೊಂಡಿದ್ದೀನಿ ನಾನು. ನಂತರ ಈಗ ಖಾರದ ಪುಡಿ, ಸ್ವಲ್ಪ ಖಾರದ ಪುಡಿ, ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ಈಗ ಇದೆಲ್ಲ ಕಲಿಸ್ಕೊಂಡಿದ್ದೀನಿ, ಸ್ವಲ್ಪ ಎಲ್ಲ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು. ನಂತರ ಇದನ್ನು ಓಪನ್ ಮಾಡಿ ಇವಾಗ ಇದಕ್ಕೂ ಸ್ವಲ್ಪ ಆಯಿಲ್ ಹಾಕ್ಕೊಳ್ಬೇಕಾಗುತ್ತೆ. ಈಗ ನಾನು ಸ್ವಲ್ಪ ಇದಕ್ಕೆ ಆಯಿಲೆಲ್ಲ ಸರ್ಕೊಳ್ತಾ ಇದ್ದೀನಿ. ನಂತರ ಇವಾಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಆನ್ ಮಾಡ್ಕೊಳ್ಳೋಣ ಇಟ್ಕೊಂಡು. ಇವಾಗ ನಾನು ಇದನ್ನು 175 ಡಿಗ್ರಿಗೆ ಇಟ್ಕೊಳ್ತಾ ಇದ್ದೀನಿ. ಸಾಕಾಗುತ್ತೆ, ಆಟೋಮೆಟಿಕ್ ಕೂಡ ಇದು. ಮಧ್ಯದಲ್ಲಿ ಕೂಡ ತೆಗೆದು ನಾವು ಈ ರೀತಿ ನೋಡಿ ಸ್ವಲ್ಪ ಅದನ್ನು ಈ ಥರ ತಿರುಗಿಸ್ಕೊಂಡು ನಂತರ ಅದೇ ರೀತಿ ಲಾಕ್ ಮಾಡ್ತೀನಿ ನಾನು. ನಂತರ ಅದು ಎಲ್ಲಿ ಸ್ಟಾಪ್ ಆಗಿರುತ್ತೋ ಅಲ್ಲಿಂದನೇ ಮುಂದಕ್ಕೆ ಹೋಗುತ್ತೆ. ಈಗ 11ಅಲ್ಲಿದೆ, ನಂತರ ಎಂಡಿಗೆ ಕೂಡ ಹೋಗುತ್ತೆ. ಅದೇ ರೀತಿ ಈಗ ಎಂಡಿಗೆ ಬಂದಿದೆ ನೋಡಿ. ತುಂಬಾ ಚೆನ್ನಾಗಾಗಿದೆ ಅಂದ್ಕೊಳ್ತೀನಿ ನೋಡಿ. ತುಂಬ ಚೆನ್ನಾಗಾಗಿದೆ. ನಾನು ಈ ಥರ ಬರುತ್ತೆ ಅಂದ್ಕೊಂಡೇ ಇರಲಿಲ್ಲ, ಏಕೆಂದರೆ ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಚ್ ಫ್ರೈಸ್ ಅಂತೂ. ನನ್ನ ಮಗಳು ಕೂಡ ನೋಡಿದ್ಲು, ಅಮ್ಮ ತುಂಬ ಚೆನ್ನಾಗಿ ಬಂದಿದೆ ಅಂತ. ಎಣ್ಣೆ ಸ್ವಲ್ಪ ಹಾಕ್ಕೊಂಡು ನಾವು ಆರೋಗ್ಯ ದೃಷ್ಟಿಯಿಂದನೂ ಇದನ್ನು ಈ ಥರ ಎಲ್ಲ ಮಾಡ್ಕೊಳ್ಬೋದು. ಚಿಕನ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಇವಾಗ ನಾನು ಮೊದಲಿಗೆ ಇದೇ ಫಸ್ಟ್ ಟೈಮು ಏರ್ ಫ್ರೈಯರಲ್ಲಿ ಫ್ರೆಂಚ್ ಫ್ರೈಸ್ ಮಾಡಿದ್ದೀನಿ. ಈಗ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟು ಅಷ್ಟೇ, ನಾನು ಈ ರೀತಿ ಆಗುತ್ತೆ ಅಂದ್ಕೊಂಡೇ ಇರಲಿಲ್ಲ. ನೋಡೋಣ, ನನ್ನ ಮಗಳು ಕೂಡ ತಿಂದು ನೋಡಿದ್ಲು, ಅಮ್ಮ ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ನಂತರ ಬಾಳೆಕಾಯಿ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಚ್ ಫ್ರೈಸ್ ಆದಮೇಲೆ ಬಾಳೆಕಾಯಿ ಬಜ್ಜಿಗೆ ಈ ರೀತಿ ಮೊದಲೇ ಹಚ್ಚಿಟ್ಕೊಂಡಿದ್ದೆ ನಾನು, ಆಲೂಗೆಡ್ಡೆ ಹಚ್ಬೇಕಾದ್ರೇ. ಇವಾಗ ನೋಡಿ ಈ ರೀತಿ ಹಚ್ಚಿಟ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಏನೇನು ಬೇಕು ಅಂದರೆ ಸ್ವಲ್ಪ ಎಣ್ಣೆ ಸರ್ಕೊಳ್ತಾ ಇದ್ದೀನಿ ಮೊದಲಿಗೆ. ಆ ಎಣ್ಣೆ ಎಲ್ಲ ಈ ರೀತಿ ಸರ್ವಿದಾದಮೇಲೆ ಹಾಕ್ಕೊಂಡು ನಂತರ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಹಾಕ್ಕೊಳ್ಳೋಣ. ಫಸ್ಟಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪ್ಯೂರೋ ಉಪ್ಪನ್ನ ಬಳಸ್ತಾ ಇದ್ದೀನಿ. ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು. ನಂತರ ಖಾರದ ಪುಡಿ ಕೂಡ 1-2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಂತರ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ
ಉಪ್ಪು ಮತ್ತು ಖಾರ ಹಾಕ್ಕೊಂಡು ಅದು ಮಿಕ್ಸ್ ಮಾಡಿದೆಲ್ಲ ಆದಮೇಲೆ ನಂತರ 1-2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು. ಈ ಸ್ವಲ್ಪ ಡ್ರೈಯಾಗೆ ಕಲಿಸ್ಕೊಳ್ತೀನಿ ನಾನು, ಜಾಸ್ತಿ ನೀರು ಹಾಕ್ಕೊಳ್ಳೋದಿಲ್ಲ. ಕಡಲೆ ಹಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡೆ. ನಂತರ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ. ನಂತರ ಉಪ್ಪು, ಖಾರ, ಜೀರಿಗೆ, ಕಡಲೆ ಹಿಟ್ಟು, ಈಗ ಸ್ವಲ್ಪ ಎಣ್ಣೆ, ಇದಿಷ್ಟು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಪೂನಲ್ಲಿ ಆಗೋದಿಲ್ಲ, ಯಾಕೆಂದರೆ ಗಟ್ಟಿ ಕಲಿಸ್ಬೇಕಾಗುತ್ತಲ್ವ, ಹಾಗಾಗಿ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಜಾಸ್ತಿ ಗಟ್ಟಿ ಇರೋದ್ರಿಂದ 1-2 ಸ್ಪೂನಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಒಂದೆರಡು ಸ್ಪೂನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಗಟ್ಟಿಗೆ ಕಲಿಸ್ತಾ ಇದ್ದೀನಿ ನಾನಿಲ್ಲಿ. ಈ ರೀತಿ ಕಲಿಸ್ಕೊಂಡು ನಂತರ ಲಾಸ್ಟಲ್ಲಿ ಒಂದು ಚಿಟಿಕೆ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಮೆತ್ತಗೆ ಮೃದುವಾಗಿ ಬರಲಿ ಅಂತ. ಈಗೆಲ್ಲ ಕಲಸಿದೆಲ್ಲ ಆಗಿದೆ ನೋಡಿ ಈ ರೀತಿ. ನಂತರ ಇದನ್ನ ಇದ್ರೊಳಗಡೆನೇ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಇವಾಗ ವಾಶ್ ಮಾಡಿಲ್ಲ, ಫ್ರೆಂಚ್ ಫ್ರೈಸ್ ಮಾಡಿದ್ದೀನಲ್ವ, ಹಿಂದೆಲೇ ನಾನು ಈ ಬಜ್ಜಿ ಕೂಡ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಈ ರೀತಿ ಸರೋಕೊಳ್ಬೇಕಾಗುತ್ತೆ, ಸ್ಪ್ರೆಡ್ ಮಾಡ್ಕೊಂಡು. ನಂತರ ನಾವು ಬಜ್ಜಿಗೆಲ್ಲ ಕಲಸಿರ್ತೀವಲ್ವ, ಅದನ್ನು ಒಂದೊಂದೇ ಈ ರೀತಿ ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿ ಜೋಡಿಸ್ಕೊಂಡು ಲಾಸ್ಟಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ಅಷ್ಟೇ. ನಂತರ ಇದನ್ನು ಅದರೊಳಗಡೆ ಹಾಕಿ 170 ಡಿಗ್ರಿಗೇ ಇಟ್ಕೊಳ್ತೀನಿ ನಾನು, ಆಟೋಮೆಟಿಕ್ಕಾಗಿ ಆಗುತ್ತೆ, ಆನ್ ಆಗುತ್ತೆ. ನಾನು ಈಗ ಬಜ್ಜಿ ಎಲ್ಲ ಈ ರೀತಿ ಎಲ್ಲ ಜೋಡಿಸ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. 170 ಡಿಗ್ರಿಗೇ 175 ಡಿಗ್ರಿಗೆ ಆನ್ ಆಗಿದೆ. ಮಧ್ಯದಲ್ಲಿ ಬೇಕು ಅಂದರೆ ನಾವು ತೆಗೆದು ಕೂಡ ನೋಡ್ಬೋದು, ಮತ್ತು ಎಲ್ಲಿಗೆ ಸ್ಟಾಪ್ ಆಗಿರುತ್ತೋ ಅಲ್ಲಿಗೆ ಮುಂದುವರಿಯುತ್ತೆ. ಅಂದರೆ ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೆ ತುಂಬಾ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ. ನಾನು ಕೂಡ ಎಲ್ಲ ಹೊಸ್ದಾಗೆ ಟ್ರೈ ಮಾಡ್ತಾಯಿದ್ದೀನಿ. ಈಗ ಆಗಿದೆ ನೋಡೋಣ, ಈ ರೀತಿ ಆಗಿದೆ. ನಾನು ಕೂಡ ಮುಟ್ಟಿ ನೋಡಿದೆ, ಸ್ವಲ್ಪ ಚೆನ್ನಾಗೇ ಬಂದಿದೆ, ಎಲ್ಲ ಡ್ರೈ ಆಗಿ ನೀಟಾಗಿ ಬಂದಿದೆ. ಅದನ್ನು ಟೇಸ್ಟ್ ಕೂಡ ಮಾಡೋಣ ಅಂತ ಮೊದಲಿಗೆ ನೋಡ್ತಾ ಇದ್ದೀನಿ ಈ ರೀತಿ ಹೆಂಗಾಗಿದೆ, ಹೆಂಗೆ ಬಿಟ್ಟಿದೆ ಅಂತ. ನಂತರ ಇವಾಗ ಒಂದು ಪ್ಲೇಟ್ಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು ಕೂಡ, ಹೇಗಾಗಿದೆ ಅಂತ. ಅಂದರೆ ನಮಗೂ ಕುತೂಹಲ ಇದ್ದೇ ಇರುತ್ತಲ್ಲ, ಫಸ್ಟ್ ಟೈಮ್ ಮಾಡಿರ್ತೀವಿ ಅಂದರೆ ಈ ಏರ್ ಫ್ರೈಯರ್ ಒಳಗಡೆ, ಹಾಗಾಗಿ ನಾನು ಕೂಡ ಟೇಸ್ಟ್ ಮಾಡೋಣ ಅಂತ. ಈಗ ಬಾಳೆಕಾಯಿ ಬಜ್ಜಿ ರೆಡಿಯಾಗಿದೆ, ತಿನ್ನೋಣ ಹೇಗಿದೆ ಅಂತ ನೋಡೋಣ. ತುಂಬಾ ಚೆನ್ನಾಗಿದೆ, ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಮೊದಲನೇ ಸತಿ ಏರ್ ಫ್ರೈಯರ್ ಟ್ರೈ ಮಾಡಿರ್ತಕ್ಕಂಥದ್ದು, ಫ್ರೆಂಚ್ ಫ್ರೈಸ್ ಆಗಿರ್ಬೋದು, ಬಾಳೆಕಾಯಿ ಬಜ್ಜಿ ಆಗಿರ್ಬೋದು. ನಾನಿವತ್ತು ಏರ್ ಫ್ರೈಯರಾಗೆ ಟ್ರೈ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.